ತುಂಗಭದ್ರಾ ಡ್ಯಾಮ್ನ 19ನೇ ಕ್ರಸ್ಟ್ ಗೇಟ್ ಮುರಿದು ಈಗ ತಾತ್ಕಾಲಿಕವಾದಂಥ ಗೇಟ್ ನಿರ್ಮಾಣದ ಕಾಮಗಾರಿ ಬಿರುಸುಗೊಂಡಿದೆ. 2 ತಂಡದಿಂದ ಗೇಟ್ ನಿರ್ಮಾಣ ಕಾಮಗಾರಿ ನಡೀತಾ ಇದೆ. 5 ಹಂತದಲ್ಲಿ ಸ್ಟಾಪ್ ಮಾಡಲಾಗಿದೆ. ಗೇಟ್ಗಳನ್ನು ಏನೇನು 5 ಹಂತಗಳಲ್ಲಿ ಸ್ಟಾಪ್ ಗೇಟ್ಗಳನ್ನು ಸಿದ್ಧಪಡಿಸಲಾಗ್ತಾ ಇದೆ. ನೋಡಿ ಏನೆಲ್ಲಿ ಕ್ರಸ್ಟ್ ಗೇಟ್ನ ಒಂದು ತುಂಡಾಗಿದೆಯಲ್ಲ, ಅದನ್ನು ಸರಿಪಡಿಸೋದಕ್ಕೆ ಈಗ 2 ತಂಡದಲ್ಲಿ ಕೆಲಸ ನಡೀತಾ ಇದೆ. ಹಮೀರ್ ಎಂಜಿನಿಯರಿಂಗ್ ವರ್ಕ್ಸ್ನಿಂದ 2 ಎಲಿಮೆಂಟ್, ಹಾಗೆ ನಾರಾಯಣ ಎಂಜಿನಿಯರಿಂಗ್ ವರ್ಕ್ಸ್ನಲ್ಲಿ 3 ಎಲಿಮೆಂಟ್. 2 ಕಡೆ ಬರದಿಂದ ಸಾಗ್ತಾ ಇದೆ ಎಲಿಮೆಂಟ್ ನಿರ್ಮಾಣದ ಕಾರ್ಯ. ಒಟ್ಟಾರೆ ತಕ್ಷಣಕ್ಕೆ ಏನಾಗಬೇಕು, ದೊಡ್ಡ ದುರಂತ ಸಂಭವಿಸುತ್ತೆ. ಸಂಪೂರ್ಣವಾಗಿ ಏನಾದರೂ ಅದು ಕಟ್ಟಾಗಿ ಹೋದರೆ ಮತ್ತೆ ನೀರಿನ ರಭಸವೂ ಕೂಡ ಹರಿವು ಕೂಡ ಜೋರಿದೆ. ಹೀಗೆಲ್ಲ ಇರುವಾಗ ದುರಸ್ತಿ ಕಾರ್ಯವೂ ಕೂಡ ಬರದಿಂದ ಸಾಗ್ತಾ ಇದೆ. ನೋಡಿ, ಒಂದು ಎಲಿಮೆಂಟ್ 13 ಟನ್ ತೂಕ ಇರುತ್ತೆ. ಒಂದು ಎಲಿಮೆಂಟ್ 4 ಅಡಿ ಎತ್ತರದ 60 ಅಡಿ ಉದ್ದ ಇರುತ್ತೆ. ಒಂದು ಎಲಿಮೆಂಟ್ 4 ಅಡಿ ಎತ್ತರ 60 ಅಡಿ ಉದ್ದ ಇರುತ್ತೆ. ಅದನ್ನು ಆ ತುಂಡಾಗಿರುವಂಥ ಜಾಗದಲ್ಲಿ ಹಾಕೋದಕ್ಕೆ ಈಗ 2 ತಂಡಗಳಲ್ಲಿ ಎಂಜಿನಿಯರ್ ವರ್ಕ್ ನಡೀತಾ ಇದೆ. ಸದ್ಯಕ್ಕೆ ಆದಷ್ಟು ಬೇಗ ಏನಲ್ಲಿ ದುರಸ್ತಿ ಕಾರ್ಯ ಮಾಡಬೇಕಾಗಿದೆ ಅದನ್ನ ಕಂಪ್ಲೀಟ್ ಮಾಡ್ತಾರೆ. ತುಂಗಭದ್ರಾ ಡ್ಯಾಮ್ನ 19ನೇ ಕ್ರಸ್ಟ್ ಗೇಟ್ ಮುರಿದು ಬಿದ್ದ ಬಳಿಕ ಅಲ್ಲಿ ತಾತ್ಕಾಲಿಕವಾಗಿ ಗೇಟನ್ನು ಅಳವಡಿಸುವ ಕಾರ್ಯ ಈಗ ಭರದಿಂದ ಸಾಗ್ತಾ ಇದೆ. ಹಾಗಾಗಿ 2 ಭಾಗದಲ್ಲಿ ತಾತ್ಕಾಲಿಕವಾಗಿ ಗೇಟ್ಗಳ ನಿರ್ಮಾಣ ಆಗ್ತಾ ಇದೆ. ಹಮೀದ್ ಇಂಜಿನಿಯರಿಂಗ್ ವರ್ಕ್ಸಲ್ಲಿ 2 ಎಲಿಮೆಂಟ್ಗಳು ಸಿದ್ಧವಾಗ್ತಾ ಇದೆ. ಇದನ್ನು ವೀಕ್ಷಿಸೋದಕ್ಕೆ ಹುಡಾ ಚೇರ್ಮನ್ ಆಗಿರುವಂಥ ಹಮೀಮ್ ನಿಯಾಜ್ ಅವರೀಗ ನಮ್ಮೊಂದಿಗಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಹಮೀಮ್ ಅವರೀಗ ಈ ಒಂದು ಕಾರ್ಯ ಭರದಿಂದ ಸಾಗ್ತಾ ಇದೆ, ಹಿಮಾಮ್ ಅವರು ಈಗ ಭರದಿಂದ ಕಾರ್ಯ ಸಾಗ್ತಾ ಇದೆ, ಯಾವಾಗ ಅಳವಡಿಸ್ಬೋದು, ಏನು ಮಾಹಿತಿ ಈಗ ನಮ್ಗೆ ಕೊಡ್ತೀರಿ? ಈಗ ಸತತವಾಗಿ ಆದಾಗಲಿಂದ ಡ್ರಾಯಿಂಗ್ ಬಂದಾಗಲಿಂದ ನಮ್ಮ ಹಿಂದೂಸ್ತಾನ್ ಇಂಜಿನಿಯರಿಂಗು ಮತ್ತು ನಾರಾಯಣ ಸ್ವಾಮಿ ಇಂಜಿನಿಯರಿಂಗ್ ಅವರು ಇಬ್ಬರು ಕಲಿತು ಅದು ಏನು ಕ್ಲಸ್ಟರ್ ಗೇಟನ್ನು ಭಾಗವಾಗಿ ಮಾಡಿ ಅಲ್ಲಿ ಕೂಡ ಕೆಲಸ ಸಾಗ್ತಾ ಇದೆ. ಇಲ್ಲಿ ಕೂಡ ಐತಲ್ಲ, ಅವರು ಕೂಡ ಸತತವಾಗಿ ಸುಮಾರು ಒಂದು 18 ತಾಸು ಡೈಲಿ ಕೆಲಸ ಮಾಡ್ತಾಯಿದ್ದಾರೆ. ನಾನು ಅವ್ರ ಜೊತೆಗೆಲ್ಲ ಮಾತಾಡಿದಾಗ ಅವರು ಇವತ್ತು ಸಾಯಂಕಾಲ ಮಟ್ಟಿಗೆ ಎಲ್ಲ ಗೇಟ್ಗಳು ರೆಡಿ ಆಗ್ತೈತೆ. ವೆಲ್ಡಿಂಗ್ ಸಣ್ಣ ಪುಟ್ಟ ಇದ್ರೂ ಕೂಡ ಬೆಳಿಗ್ಗೆ ಮಟ್ಟಿಗೆ ಎನಿ ಕಾಸ್ಟ್ ನಾವು ಇಲ್ಲಿಂದ ಐತಲ್ಲ ಅದು ನಾವು ಟಿ ಬಿ ಡ್ಯಾಮ್. ಅಂದರೆ ಹಿಮಾಮ್ ಅವರ ನಿಮ್ಮ ಪ್ರಕಾರ ಈಗ 5 ಎಲಿಮೆಂಟ್ಸ್ಗಳಲ್ಲಿ ಈಗ ನಾವು ಕಂಡಂತೆ ಈಗ 1 ಎಲಿಮೆಂಟ್ ಸಿದ್ಧವಾಗ್ತಾ ಇದೆ, ಇಲ್ಲಿ 2 ಎಲಿಮೆಂಟ್ಗಳು. ಈಗ 1 ಎಲಿಮೆಂಟ್ ರೆಡಿ ಆಗ್ತದೆ, ಅದನ್ನು ಶಿಫ್ಟ್ ಮಾಡುವಂಥ ಕೆಲಸ ಆಗುತ್ತೆ. ಒಂದು ವೇಳೆ ಶಿಫ್ಟ್ ಮಾಡಿದ್ರೂ ಕೂಡ ಅಲ್ಲಿ ತಾತ್ಕಾಲಿಕವಾಗಿ ಅಳವಡಿಸೋ ಕಾರ್ಯ ಆದರೂ ಕೂಡ ನೀರನ್ನು ಖಾಲಿ ಮಾಡಲೇಬೇಕು. ಈಗ ಅದೈತಲ್ಲ ಟೆಕ್ನಿಕಲಿ ನಾಯ್ಡು ಸಾರು ಅವರು ಹೈದ್ರಾಬಾದ್ಲಿಂದ ಬಂದಿದ್ದಾರೆ. ಇವರು ಕೂಡ ಐತಲ್ಲ ಪ್ರಯತ್ನ ಒಂದೊಂದು ಎಲಿಮೆಂಟಲ್ಲಿ ತೊಗೊಂಡೋಗಿ ಅದಕ್ಕೆ ಹಂಗೆ ಅಳವಡಿಸ್ಕಾಗ್ತೈತೆ ಅಂತೇಳಿ ಟೆಕ್ನಿಕಲಿ ಒಂದು ಎಲ್ಲ ಏನೇನು ಅದಕ್ಕೆ ವ್ಯವಸ್ಥೆ ಬೇಕು ಅದು ಪ್ರಯತ್ನ ಮಾಡ್ತಿದ್ದಾರೆ. ಹಂಗೇನು ಇದ್ದರೆ ಮತ್ತದು ಮುಂದೆ ಐತಲ್ಲ ಅದಕ್ಕೆ ಮತ್ತೆ ನಿರ್ಧಾರ ಎಲ್ಲ ಅಧಿಕಾರಿಗಳು ಮತ್ತು ಟೆಕ್ನಿಕಲ್ ಟೀಮ್ ನಿರ್ಧಾರ ತೊಗೊತಾರೆ. ಬಟ್ ಇವ್ರು ಪ್ರಯತ್ನ ನಡೆಸಿದ್ದಾರೆ. ಓಕೆ, ಈಗ ಹಿಮಾಮ್ ಅವರ ಪ್ರಕಾರ ಎಲ್ಲವೂ ಅಂದುಕೊಂಡಂತೆ ಆದರೆ ಇವತ್ತು ಸಂಜೆ ಅಷ್ಟೊತ್ತಿಗೆ ಒಂದಷ್ಟು 2 ಎಲಿಮೆಂಟ್ಗಳು ರೆಡಿ ಆಗುತ್ತೆ. ನಾಳೆ ಬೆಳಗ್ಗೆ ಅದನ್ನು ತೆಗೆದುಕೊಂಡು ಹೋಗಿ ಹಂತವಾಗಿ ಅದನ್ನು ಅಳವಡಿಸುವಂಥ ಕಾರ್ಯವನ್ನು ಕೂಡ ಆರಂಭ ಮಾಡ್ತೀವಿ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ತಿಳಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಹೊಸಪೇಟೆ. ತುಂಗಭದ್ರಾ ಜಲಾಶಯದಲ್ಲಿ ಈಗ ಸಮಸ್ಯೆ ಆಗಿ ನೀರು ಪೋಲಾಗ್ತಾ ಇದೆ. ಸಮಸ್ಯೆಗಳ ಸರಮಾಲೆಯಲ್ಲಿ ಎದುರಾಗ್ತಾ ಇದೆ. ಕ್ರಸ್ಟ್ ಗೇಟ್ನ ಒಂದು ಗೇಟ್ ತುಂಡಾಗಿರೋದ್ರಿಂದಾಗಿ ಆಗಿರುವಂಥ ಸಮಸ್ಯೆ ನೀರು ಪೋಲಾಗ್ತಾ ಇದೆ. ಒಂದು ಕಡೆಯಲ್ಲಿ ಸಮಸ್ಯೆಗಳ ಸರಮಾಲೆ, ಮತ್ತೊಂದು ಕಡೆ ಇನ್ನು ಬೆಳೆ ಕೈ ತಪ್ಪಿತು ಅಂತ ರೈತರು ಗೋಳಾಟ ಪಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಕ್ರಸ್ಟ್ ಗೇಟ್ನ ಆ ಗೇಟ್ ತುಂಡಾಗಿದ್ರಿಂದಾಗಿ ನೀರು ಎಲ್ಲ ಕಡೆ ನುಗ್ಗಿದ್ರಿಂದಾಗಿ ಸಂಪೂರ್ಣ ಬೆಳೆ ಎಲ್ಲ ಹಾಳಾಗಿದೆ. ಡ್ಯಾಮ್ ಸಮಸ್ಯೆಯನ್ನು ಪರಿಶೀಲಿಸೋಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭೇಟಿಯನ್ನು ಕೊಟ್ಟಿದ್ದಾರೆ. ಟಿ.ಬಿ ಡ್ಯಾಮ್ ಸುತ್ತಮುತ್ತ ಫ್ಲೆಕ್ಸ್ಗಳ ಭರಾಟೆ ಜೋರಾಗಿದೆ. ನೋಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭೇಟಿ ಕೊಡ್ತಾರೆ, ಇನ್ನೂ ಕೂಡ ಬಂದಿಲ್ಲ. ಅವರು ಏನಾಗಿದೆ ಅದರೆಲ್ಲದರ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಅವರು ಸ್ಥಳಕ್ಕೆ ಅವರು ಬರ್ತಾರೆ, ಬಂದು ಅದೆಲ್ಲವನ್ನು ಪರಿಶೀಲನೆ ಮಾಡ್ತಾರೆ. ನೋಡಿ, ಸುತ್ತಮುತ್ತ ಎಲ್ಲ ಕಡೆ ಫ್ಲೆಕ್ಸ್ಗಳನ್ನು ಹಾಕಿದ್ದಾರೆ. ಮುಖ್ಯಮಂತ್ರಿಗಳು ಬರ್ತಾರೆ ಅಂಥೇಳಿ 60 TMC ನೀರು ಪೋಲಾಗ್ತಾ ಇದ್ರೆ ಇತರ ರಾಜಕಾರಣಿಗಳ ಫ್ಲೆಕ್ಸ್ ಭರಾಟೆ ಅಂತೂ ಜೋರಾಗಿ ನಡೀತಾ ಇದೆ. ಎಲ್ಲ ಕಡೆ ಮುಖ್ಯಮಂತ್ರಿಗಳಿಗೆ ವೆಲ್ಕಮ್ ಅಂತೇಳಿ, ಶುಭಾಶಯ ಅಂತೇಳಿ, ಶುಭ ಕೋರುವವರು ಅಂತೇಳಿ ಅಲ್ಲಿನ ಸ್ಥಳೀಯ ಮುಖಂಡರ ಫೋಟೋಗಳನ್ನೆಲ್ಲ ಹಾಕಿ ಫ್ಲೆಕ್ಸ್ಗಳಂತೂ ಎಲ್ಲ ಕಡೆ ರಾರಾಜಿಸ್ತಾ ಇದೆ. ಆಗಿರೋದು ದೊಡ್ಡ ದುರಂತ. ಅದೇನಾದರೂ ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆದರೆ ದೊಡ್ಡ ಅಪಾಯವೇ ಅಥವಾ ದೊಡ್ಡ ಭೀಕರ ದುರಂತವೇ ಸಂಭವಿಸುತ್ತೆ. ರೈತರೆಲ್ಲರೂ ಕೂಡ ಆತಂಕದಲ್ಲಿದ್ದಾರೆ, ಬೆಳೆ ಹಾಳಾಯಿತು ಅಂತ. ಇದರ ನಡುವೆ ಫ್ಲೆಕ್ಸ್ ಭರಾಟೆ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ಯಾವಾಗ ಈ ಡ್ಯಾಮ್
ಅಂದರೆ ಅದರ ಕ್ರಸ್ಟ್ ಗೇಟ್ ಕಟ್ಟಾಯಿತು ಅನ್ನೋ ವಿಚಾರ ತಲುಪುತ್ತೋ ತಕ್ಷಣಕ್ಕೆ ಅಲ್ಲಿ ಹೋಗಿ ಅಲ್ಲಿಂದ ಗ್ರೌಂಡ್ ರಿಪೋರ್ಟನ್ನು ನೀಡ್ತಾ ಇದ್ರು. ಈಗ ಅಗೈನ್ ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿದ್ದಾರೆ ನಾಗೇಂದ್ರ ಬಾಬು. ಒಂದು ಕಡೆಯಲ್ಲಿ ರೈತರಿಗೆ ಆತಂಕ, ಬೆಳೆ ಹಾನಿ ಆಯಿತು ಅಂತೇಳಿ, ಆದರೆ ರಾಜಕಾರಣಿಗಳು ಫ್ಲೆಕ್ಸ್ ಹಾಕೊಂಡು ಎಲ್ಲ ಕಡೆ ಶೋ ಕೊಡ್ತಾ ಇದ್ದಾರೆ. ಸದ್ಯ ಹೇಗಿದೆ ಅಲ್ಲಿನ ಪರಿಸ್ಥಿತಿ? ಜನ ಏನು ಹೇಳ್ತಾ ಇದ್ದಾರೆ, ರೈತರು ಏನು ಹೇಳ್ತಾ ಇದ್ದಾರೆ? ರಂಜಿತ್, ನೋಡಿ ಇವತ್ತು ರೈತ ಕಣ್ಣೀರು ಹಾಕ್ತಿದ್ದಾನೆ. ನೋಡಿ 3 ರಾಜ್ಯಗಳು 8 ಜಿಲ್ಲೆಗಳ ರೈತರು ಡಿಪೆಂಡ್ ಆಗಿರೋದು ಇದೇ ಒಂದು ತುಂಗಭದ್ರಾ ಡ್ಯಾಮ್ನಲ್ಲಿ ಶೇಖರಣೆ ಆಗುವಂಥ ನೀರಿನ ಮೇಲೆ. ಕೈಗೆ ಬಂದ ತುತ್ತು ಇವತ್ತು ಬಾಯಿಗೆ ಬಂದಿಲ್ವಲ್ಲ ಅಂತೇಳಿ ರೈತ ಕಂಗಾಲಾಗಿದ್ದಾನೆ. 2 ಬೆಳೆಗಳನ್ನು ಬೆಳೆದುಕೊಳ್ಳುವ ಕನಸನ್ನು ಕಟ್ಟಿಕೊಂಡಿದ್ದಂಥ ರೈತನ ಕನಸು ಇವತ್ತು ಭಗ್ನ ಆಗಿದೆ. ಇದಕ್ಕೆ ಕಾರಣಕರ್ತರು ಯಾರು, ಏನಾಗಬೇಕು, ತನಿಖೆ ಆಗಬೇಕು, ಜೊತೆಗೆ ಇದೆಲ್ಲವೂ ಕೂಡ ಚರ್ಚೆಗಳಾಗ್ತಾ ಇದ್ರೆ ತುಂಗಭದ್ರಾ ಡ್ಯಾಮ್ನ 19ನೇ ಕ್ರಸ್ಟ್ ಗೇಟ್ ಮುರಿದ ಹಿನ್ನೆಲೆಯಲ್ಲಿ 60 TMC ನೀರನ್ನು ಇವತ್ತು ಖಾಲಿ ಮಾಡಲಾಗ್ತಾ ಇದೆ, ಪೋಲ್ ಆಗ್ತಾ ಇದೆ. ಇದು ಸಮಸ್ಯೆಗಳ ಸರಮಾಲೆ. ಇವತ್ತು ಬೆಳೆದಂಥ ಬೆಳೆಗಳು ಕೈಗೆ ಸಿಗುತ್ತೋ ಇಲ್ವೋ ಅನ್ನುವ ಆತಂಕದಲ್ಲಿರುವಂಥ ರೈತರು. ಆದರೆ ಇವತ್ತು CM ಸಿದ್ದರಾಮಯ್ಯ ಅವರು ಈ ಒಂದು ಜಲಾಶಯಕ್ಕೆ ಆಗಮಿಸಿ ಆ ಒಂದು ಸಮಸ್ಯೆಯನ್ನು ಆಲಿಸೋದಕ್ಕೆ ಮುಂದಾಗ್ತಿದ್ದಾರೆ. ರಿಪಬ್ಲಿಕ್ ಕನ್ನಡ 3 ದಿನದಿಂದ ಇದನ್ನು ಪ್ರಶ್ನೆ ಮಾಡ್ತಾ ಇತ್ತು, CM ಸಿದ್ದರಾಮಯ್ಯವರು ಯಾವಾಗ ಬರ್ತಾರೆ, ಸಮಸ್ಯೆಗಳನ್ನು ಯಾವಾಗ ಪರಿಶೀಲನೆ ಮಾಡ್ತಾರೆ ಅಂತೇಳಿ. ಆದರೆ ಈತ ರೈತರ ಕಣ್ಣೀರನ್ನು ಹೊರಿಸುವಂಥ ಕೆಲಸವನ್ನು ರಾಜಕಾರಣಿಗಳು ಮಾಡಬೇಕಾಗಿತ್ತು. ಆದರೆ ಜನಪ್ರತಿನಿಧಿಗಳ ಕಾರ್ಯ ಹೇಗಿದೆ ಅನ್ನೋದಕ್ಕೆ ಪ್ರತ್ಯಕ್ಷವಾದಂಥ ಸಾಕ್ಷಿ ಅಂತಂದರೆ ಈ ಒಂದು ಫ್ಲೆಕ್ಸ್. ನೋಡಿ, ಫ್ಲೆಕ್ಸ್ ಹಾಕೋದು ತಪ್ಪು ಅಂತ ಹೇಳ್ತಾ ಇಲ್ಲ, ಆದರೆ ಇವತ್ತು ಎಂಥ ಸಮಸ್ಯೆಗಳಾಗಿದೆ. ನೀರು ಪೋಲಾಗ್ತಾ ಇದೆ, ರೈತ ಕಣ್ಣೀರನ್ನು ಹಾಕ್ತಿದ್ದಾನೆ. ಇದನ್ನು ನೋಡಿ ಬನ್ನಿ ಅಂತ ಹೇಳಿ ಈ ರೀತಿಯಾಗಿ ಸುಸ್ವಾಗತವನ್ನು ಕೋರುವಂಥ ಫ್ಲೆಕ್ಸ್ಗಳನ್ನು ಹಾಕುವ ಮೂಲಕ ಇಲ್ಲಿ ಜನಪ್ರತಿನಿಧಿಗಳು ಈ ರೀತಿಯಾಗಿ ಫ್ಲೆಕ್ಸ್ ರಾಜಕಾರಣಕ್ಕೆ ಮುಂದಾಗಿದ್ದಾರೆ. ಯಾರನ್ನು ಮೆಚ್ಚಿಸುವ ಸಲುವಾಗಿ ಈ ರೀತಿಯಾಗಿ ಫ್ಲೆಕ್ಸನ್ನು ಹಾಕಿದ್ದಾರೆ ಅನ್ನೋದನ್ನು ಈಗ ಈ ಫ್ಲೆಕ್ಸನ್ನು ಅಳವಡಿಸೋರು ತಿಳಿಸ್ಬೇಕು. ನೋಡಿ, ತುಂಗಭದ್ರಾ ಜಲಾಶಯ ನೋಡಿ, ಅದು ಕೂಡ ತಪ್ಪೆ. ಜಲಾಶಯಕ್ಕೆ ಅಂತ ಆಗಬೇಕಿತ್ತು, ಜಲಾಶಯಕ್ಕೆ ಅಂತ ಆಗಿದೆ. ಜಲಾಶಯಕ್ಕೆ ಆಗಮಿಸುತ್ತಿರುವ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು, ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ಇವರಿಗೆ ಹಾರ್ದಿಕ ಸ್ವಾಗತ ಕೋರುವವರು ಶ್ರೀ HR ಗವಿಯಪ್ಪ, ಶಾಸಕರು, ಹೊಸಪೇಟೆ. ನಾಚಿಕೆ ಆಗಬೇಕು. ಇಲ್ಲಿ ಸಮಸ್ಯೆಯನ್ನು ನೋಡಿ ಬನ್ನಿ ಅಂತೇಳಿ ನೀವು ವೆಲ್ಕಮ್ ಮಾಡ್ತಾ ಇದ್ದೀರಾ ಅನ್ನುವ ಪ್ರಶ್ನೆಯನ್ನು ನಾವು ಮಾಡ್ತಾ ಇಲ್ಲ ರಂಜಿತ್, ರೈತರು ಮಾಡ್ತಿದ್ದಾರೆ. ನಮಗೆ ಕಷ್ಟ ಆಗ್ತಾ ಇದೆ, 2 ಬೆಳೆ ಬೆಳಿಬೋದು ಅಂತೇಳಿ ನಾವು ಕನಸನ್ನು ಕಟ್ಕೊಂಡಿದ್ವಿ. ಆದರೆ ಯಾರ ಬೇಜವಾಬ್ದಾರಿತನದಿಂದ ಇವತ್ತು 19ನೇ ಕ್ರಸ್ಟ್ ಮುರಿತ ಆಗಿದೆ, ನೀರೆಲ್ಲ ಪೋಲಾಗ್ತಾ ಇದೆ. ಒಂದು ಕಡೆ DCM DK ಶಿವಕುಮಾರ್ ಅವರು ಇದಕ್ಕೆ ಯಾರು ಕೂಡ ಹೊಣೆ ಅಲ್ಲ, ನಾವು ತನಿಖೆಗೂ ಕೂಡ ಕೊಡೋದಿಲ್ಲ ಅಂತ ಹೇಳ್ತಾರೆ. ಆದರೆ ಇಷ್ಟೆಲ್ಲ ಸಮಸ್ಯೆಗಳ ಸರಮಾಲೆ ಇರುವಂಥ ಈ ಒಂದು ಭಾಗದಲ್ಲಿ ಜಾಸ್ತಿ ದೂರ ಏನು ಹಾಕಿಲ್ಲ ರಂಜಿತ್. ನೋಡಿ, ಅಲ್ಲಿ ನನ್ನ ಎಡಭಾಗದಲ್ಲಿ ಹೈವೇ ಪಕ್ಕದಲ್ಲೇ ಇರುವಂಥದ್ದು ಜಲಾಶಯ. ಈ ಮರಗಳನ್ನು ದಾಟಿ ಹೋದ್ರೆ ನಡುಗಡ್ಡೆ ಮೇಲೆ ನಾವು ನಿಂತಿದ್ದೀವಿ. ನೋಡಿ, ಅಲ್ಲಿ ಆ ಡ್ಯಾಮ್ನ ಮೇಲ್ಗಡೆ ಒಂದು ಬ್ರಿಡ್ಜ್ ಮೇಲೆ ನಿಂತು ಅಲ್ಲಿ ಎಷ್ಟೋ ಜನ ನೋಡ್ತಿದ್ದಾರೆ, ಅಯ್ಯೋ ನೀರು ಹೋಗ್ತಾ ಇದೆಯಲ್ಲ ಅಂತೇಳಿ ಅವರು ಒಂದು ರೀತಿಯಲ್ಲಿ ಗೊಂದಲದಲ್ಲಿದ್ದಾರೆ. ಇಂಥ ಒಂದು ಜಾಗದಲ್ಲಿ ಈ ರೀತಿಯಾಗಿ ಫ್ಲೆಕ್ಸ್ ಅನ್ನು ಅಳವಡಿಸಿ ಸಮಸ್ಯೆಯನ್ನು ನೋಡಿ ಬನ್ನಿ ಅಂತೇಳಿ ಹಾಕಿರುವಂಥ ರಾಜಕಾರಣಿಗಳು ಏನಿದ್ದಾರೆ, ಫ್ಲೆಕ್ಸ್ ಹಾಕಿದ್ರಲ್ಲ, ಅವರ ವಿವೇಚನೆಗೆ ಬಿಡಬೇಕು. ಯಾರನ್ನ ಮೆಚ್ಚಿಸೋದಕ್ಕೆ ಇವರು ಈ ರೀತಿಯಾಗಿ ಮಾಡಿದಂತೇಳಿ ಮೆಚ್ಚೋದಲ್ಲ, ರೈತರ ಕಣ್ಣೀರನ್ನು ಹೊರಿಸುವಂಥ ಕೆಲಸ ಆದರೆ ಅದಕ್ಕಿಂತ ಬೇರೆ ಉಪಕಾರ ಆಗೋದಿಲ್ಲ. ಆದರೆ ಇದೆಲ್ಲ ಬೇಕಿತ್ತ ಅನ್ನುವ ಪ್ರಶ್ನೆಗಳಿಗೆ ಉದ್ಭವ ಆಗ್ತಾ ಇದೆ ರಂಜಿತ್. ಓಕೆ ನಾಗೇಂದ್ರ ಬಾಬು.